ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇಲ್ಲಿವರೆಗೂ ಪ್ರಿಪೇರ್ ಆಗದೆ ಇರೋರು ಅಥವಾ ನೋಟಿಫಿಕೇಶನ್ ಆಗೋವರೆಗೂ ಪ್ರಿಪೇರ್ ಆಗ್ತಾ ಬಂದಿದ್ದೀರಾ, ಆದ್ರೆ ಕನ್ಸಿಸ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡಿಲ್ಲ, ಅವರಿಗಾಗಿ ಇವತ್ತಿನಿಂದ ಅಂದ್ರೆ ಜೂನ್ 10ರಿಂದ ಒಂದು ಟೈಮ್ ಟೇಬಲ್ ಅನ್ನ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬಂದಿದ್ದೀನಿ. ಜೂನ್ 10ರಿಂದ ನಿಮಗೆ ಉಳಿದಿರುವಂತಹ ಡೇಸ್ ಗಳು 54. ಈ ಒಂದು 54 ಡೇಸ್ ಗಳಲ್ಲಿ ನೀವು ಯಾವ ರೀತಿ ಸ್ಟ್ರಾಂಗ್ ಆದಂತಹ ಒಂದು ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ ಹೇಳಿ ಟೈಮ್ ಟೇಬಲ್ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ. ಸೊ ಜೂನ್ 10ರಿಂದ 13ರವರೆಗೆ ನೀವು NCERT ಆಲ್ ಬುಕ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. 6 to 12th ಸೋಷಿಯಲ್ ಸೈನ್ಸ್ ಅಂಡ್ 10th ಸೈನ್ಸ್, ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪೊಲಿಟಿ ಇಷ್ಟು ಕಂಪ್ಲೀಟ್ ಮಾಡ್ರಿ. ಯಾವ್ದೇ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಆಥರ್ ಬುಕ್ಸ್ ಅವೈಲೇಬಲ್ ಇತ್ತಂದ್ರೆ ನೀವು ಆಲ್ರೆಡಿ ಅದನ್ನ ಓದಿದ್ರಿ ಅಂತಂದ್ರೆ ಇವಾಗ ನೀವು ಅದನ್ನ ಓದಿ ತೆಗಿಬಹುದು. ಅಥವಾ ಈಗ ನೀವು ಸ್ಟಾರ್ಟಿಂಗ್ ಆಥರ್ ಬುಕ್ಸ್ ಇಷ್ಟು 54 ಡೇಸ್ ಒಳಗೆ ಆಥರ್ ಬುಕ್ಸ್ ಅನ್ನ ಓದ್ತಾನೆ ಅಂದ್ರೆ ಅದಾಗಂಗಿಲ್ಲ, ನೀವು ಓದಿರೋ ಅದು ನಿಮಗೆ ರಿಸಲ್ಟ್ ಬರಂಗಿಲ್ಲ. ಓನ್ಲಿ NCERT ಮಾತ್ರ ನೀವು ಇವಾಗ ಓದ್ಬೇಕಾಗ್ತದೆ. ಓಕೆ, ದ ನೆಕ್ಸ್ಟ್ ನೋಡ್ರಿ, ಜೂನ್ 14ರಿಂದ 17ವರೆಗೂ ನೀವು ಕರೆಂಟ್ ಅಫೇರ್ಸ್ ಅಂದ್ರೆ 2025 ಇಂದ 26 ವರೆಗೂ ಅಂದ್ರೆ ಇಲ್ಲಿವರೆಗೂ ಇವತ್ತಿನವರೆಗೂ ಏನ್ ಕರೆಂಟ್ ಅಫೇರ್ಸ್ ಇದಲ್ಲ, ಒಂದು 6 ಮಂತ್ 12 ಮಂತ್ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದೇನಂತಂದ್ರೆ 12 ಮಂತ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನದಲ್ಲ ಅದನ್ನ ನೀವು ಓದಿ ತೆಗಿಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇದ್ರೊಳಗೆ ಕರೆಂಟ್ ಅಫೇರ್ಸ್ ಒಳಗ ಜನವರಿ 1ರಿಂದ ಎಕ್ಸಾಮ್ ನಡೆಯುವ ಒಂದು ಹಿಂದಿನ ಒಂದು 2 ದಿನದವರೆಗೂ ಅವ್ರ ಕ್ವಶನ್ ಗಳನ್ನ ರೈಸಸ್ ಮಾಡೋ ಚಾನ್ಸಸ್ ಅದ. ಸೊ ಅಲ್ಲಿವರೆಗೂ ಕೂಡ ನೀವು ಓದ್ಕೋಬೇಕಾಗ್ತದೆ. ನೆಕ್ಸ್ಟ್ 18ರಿಂದ 21ನೇ ಡೇಟ್ ವರೆಗೂ ಏನೋದ್ರಿ ಜನರಲ್ ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿ. 22ರಿಂದ 25ವರೆಗೂ ಮೆಂಟಲ್ ಅಬಿಲಿಟಿ, ಇದು ಇಂಪಾರ್ಟೆಂಟ್ ಆಗ್ತದೆ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಗಳನ್ನ ನೀವು ಸ್ಕಿಪ್ ಮಾಡುವಾಗಿಲ್ಲ, ಅವುಗಳನ್ನ ಇಂಪಾರ್ಟೆಂಟ್ ಆಗಿರುವಂತಹಗಳನ್ನ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿ ತೆಗಿರಿ. ಆಮೇಲೆ 26 ಇಂದ 29 ವರೆಗೂ ಹಿಸ್ಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಜೂನ್ 30ರಿಂದ ಜುಲೈ 3ರವರೆಗೆ 4 ಡೇಸ್ ಸಿಗ್ತದಲ್ಲ, ಎಲ್ಲ 4 ಡೇಸ್ ಅದಾವೆ. ಸೊ 4 ಡೇಸ್ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಜುಲೈ 4ರಿಂದ 7ರವರೆಗೂ ನೀವು ಏನ್ ಮಾಡ್ಬೇಕಂತಂದ್ರೆ ಜಿಯೋಗ್ರಫಿಯನ್ನ ಕಂಪ್ಲೀಟ್ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಜುಲೈ 8ರಿಂದ 11ರವರೆಗೂ MCQ ಮತ್ತೆ ಮಾಕ್ ಟೆಸ್ಟ್. ಈ 4 ದಿನ ನೀವು ಮಾಡೋಕ್ಕಿಂತಲೂ ಇದು 4 ದಿನ ನೀವು ಸ್ಕಿಪ್ ಮಾಡ್ಬೇಕಂದ್ರೆ ಮಾಡಿ. ಏನಾದ್ರು ನಿಮಗೆ ಯಾವ ಸಬ್ಜೆಕ್ಟ್ ಒಳಗೆ ವೀಕ್ ಅದ ಅದನ್ನ ನೀವು ಆಡ್ ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ಆಪ್ಷನ್ ಅದ ನಿಮಗೆ, ಇವೇನ ಡೇಸ್ ಗಳ ನಿಮಗೆ ಟೈಮ್ ಟೇಬಲ್ ಕೊಡತ್ತನಲ್ಲ, ಸೊ ಇದ್ರೊಳಗೆ ನೀವು ಡೈಲಿ 100 to 150 ವರೆಗೂ ಅಥವಾ ಅಟ್ ಲೀಸ್ಟ್ 100 ವರೆಗೂ ನೀವು MCQ ಗಳನ್ನ ಬಿಡಿಸ್ತಾ ಬರ್ಬೇಕು. ಅದಾದ್ಮೇಲೆ 12ನೇ ತಾರೀಕಿನಿಂದ 15ರವರೆಗೂ ಕಂಪ್ಯೂಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪಂಚಾಯತ್ ರಾಜ್ ಆಗಿರ್ಬೋದು, ಮತ್ತೆ ಎಥಿಕ್ಸ್, ಇವುಗಳನ್ನ ನೀವು 4 ದಿನದಲ್ಲಿ ಎಲ್ಲವನ್ನ ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ ಓದಿ ತೆಗೀರಿ. ಇವುಗಳನ್ನ ನೀವು ಕರೆಂಟ್ ಅಫೇರ್ಸ್ ಗೆ ಯಾವ ಇದ್ರೊಳಗೆ ಟಚ್ ಅದಾವಲ್ಲ ಅವುಗಳನ್ನ ಕೂಡ ನೀವು ಓದ್ಕೋಬೇಕಾಗ್ತದೆ. ಸೊ 16ನೇ ತಾರೀಕಿಂದ 19ರವರೆಗೂ ಸ್ಟಾಟಿಕ್ GK ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಆಮೇಲೆ ಭೂ ಸುಧಾರಣೆ ಆಗಿರ್ಬೋದು, ಇವುಗಳನ್ನ ಕೂಡ ನೀವು ಓದ್ಬೇಕಾಗ್ತದೆ. ಒಂದು 4 ಡೇಸ್ ಯಾವ ಸಬ್ಜೆಕ್ಟ್ ಅನ್ನು ಕೂಡ ಸ್ಕಿಪ್ ಮಾಡಬೇಡಿ, ಎಲ್ಲದ್ರ ಬಗ್ಗೆ ನಾಲೆಜ್ ಅನ್ನ ತಗೊಳ್ಳಿ. ಸೊ 20ರಿಂದ 23ರವರೆಗೂ ಆನ್ಲೈನ್ NCERT ಕ್ಲಾಸಸ್ ಗಳನ್ನ ಕೇಳಬೇಕಾಗ್ತದೆ. ಯಾಕೆ ನಿಮ್ಗೆ ಹೇಳಂತಂದ್ರೆ NCERT ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ. ಇಲ್ಲಿ ನಿಮಗೆ ರಿಪೀಟ್ ಆಯ್ತಲ್ಲಿ ICGO ಪ್ರತಿಯೊಂದು ರಿಪೀಟ್ ಆಗ್ತಾ ಬರ್ತದ. ಆಮೇಲೆ ಆನ್ಲೈನ್ NCERT ಕ್ಲಾಸ್ ಗಳನ್ನ ನೀವು ಏನ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ಆನ್ಲೈನ್ NCERT ಕ್ಲಾಸಸ್ ಗಳು ನಮಗೆ ಎಲ್ಲಿ ಸಿಗ್ತಾವ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗ NCERT ಅಂತ ಹೇಳಿ ಒಂದು ವಿಡಿಯೋ ಮಾಡೇನಿ. ನೆಕ್ಸ್ಟ್ ಜುಲೈ 24 ಇಂದ ಎಕ್ಸಾಮ್ ಡೇಟ್ ಬರೋವರೆಗೂ, ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಇವಾಗ ಆಗಸ್ಟ್ 2 ಅಂತ ಹೇಳ್ಬಿಟ್ಟು, ಅದೇ ಡೇಟ್ ನಡೆಯುವವರೆಗೂ ಅಥವಾ ಅವ್ರ ಮುಂದೆ ಹಾಕಿರೋ ಅಲ್ಲಿವರೆಗೂ ನೀವು ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಏನು ಓದ್ಕೊಂತ ಬಂದಿರ್ತೀರಲ್ಲ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು, ಸೊ ಅವುಗಳನ್ನ ಎಲ್ಲಾ ಕೂಡ ರಿವಿಷನ್ ಮಾಡ್ಬೇಕಾಗ್ತದ. ರಿವಿಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಸೊ ನೀವು ಏನೇ ಓದ್ರಿ ರಿವಿಷನ್ ಅನ್ನ ಮಾಡ್ರಿ. ಲಾಸ್ಟ್ ಎಕ್ಸಾಮ್ ಇರ್ತಾ ಲಾಸ್ಟ್ 10 ಡೇಸ್ ನೀವು ರಿವಿಷನ್ ಗೆ ಇಟ್ಕೊಂಡ್ಬಿಡ್ಬೇಕಾಗ್ತದ. ಹೊಸ ಟಾಪಿಕ್ ಗಳನ್ನ ಓದ್ಬೇಡಿ. ಈ ಒಂದು ಟೈಮ್ ಟೇಬಲ್ ಅಲ್ಲಿ ಪ್ರತಿ ಡೇ ನೀವು ಕರೆಂಟ್ ಅಫೇರ್ಸ್ ಏನ್ ಬರ್ತದಲ್ಲ 1 ಅವರ್ ಮಾತ್ರ ನೀವು ಕರೆಂಟ್ ಅಫೇರ್ಸ್ ಗೆ ತೆಗೆದಿಡ್ಬೇಕು. ಡೈಲಿ ನ್ಯೂಸ್ ಏನಿರ್ತದಲ್ಲ ಅದಕ್ಕೆ ತೆಗೆದಿಡ್ಬೇಕು. ಡೈಲಿ ಅಪ್ಡೇಟ್ ಹಾಕೊಂತ ಬರ್ರಿ. 1 ಅವರ್ ನೀವು ಪ್ರತಿ ಡೈಲಿ ಕರೆಂಟ್ ಅಫೇರ್ಸ್ ಗೆ ತೆಗೆದಿಡ್ರಿ. ನೀವು ಕನ್ಸಿಸ್ಟೆಂಟ್ ಆಗಿ